ನಿಮ್ಮ ಮುಖದಲ್ಲಿ ಈ ಥರದ ಒಂದು ನಗು ನೋಡಿ ಭಾಳ ಖುಷಿ ಆಗ್ತಾ ಇದೆ. ಈ ನಗು ಯಾವಾಗಲೂ ಇರಲಿ. ಎಲ್ಲ ಒಂದು ಕೆಟ್ಟ ಫೇಸ್ ಆದಮೇಲೆ ಒಳ್ಳೆ ಫೇಸ್ ಬರಲೇಬೇಕು ಸರ್. ಎಲ್ಲ ವ್ಯಕ್ತಿಗಳಿಗೂ ಅದು ಹಾಗೆ ಆಗುತ್ತೆ. ದರ್ಶನ್ ಅವ್ರಿಗೆ ಬೇಲ್ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೋ, ಮೈಸೂರಿಗೆ ಪರ್ಮಿಷನ್ ಸಿಕ್ಕಾಗ ಅದಕ್ಕಿಂತ ಜಾಸ್ತಿ ಖುಷಿಯಾಗಿರುತ್ತೆ. ಖುಷಿ ಆಯ್ತು ಸರ್. ಆಲ್ಮೋಸ್ಟ್ ಒಂದು 3-4 ಡೇಸ್ ಫಾರ್ಮ್ ಹೌಸಲ್ಲಿ ಇದ್ವಿ. ದರ್ಶನ್ ಅವ್ರದ್ದು ಈ ಥರದೊಂದು ಇನ್ಸಿಡೆಂಟ್ ನಡೆದಿದೆ ಅಂತ ನಿಮ್ಮ ಕಿವಿಗೆ ಬಿದ್ದಾಗ ಯಾವ ಥರ ನೀವು ಅದನ್ನು ತಗೊಂಡ್ರಿ ಅಂತ, ಅಂದರೆ ಏನು ಅನಿಸ್ತು ನಿಮಗೆ ಫಸ್ಟ್ ರಿಯಾಕ್ಷನ್? ನಂಬಕ್ಕಾಗದೇ ಇರೋ ಅಂಥ ವಿಚಾರ ಅಂತ ಅನಿಸ್ತು. ಆತ್ಮೀಯ ಗ್ಯಾರಂಟಿ ನ್ಯೂಸ್ ವೀಕ್ಷಕರೇ, 2024 ಕಳೆದು 2025ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಬರೋಬ್ಬರಿ 210 ಸಿನಿಮಾಗಳು 2024ರಲ್ಲಿ ರಿಲೀಸ್ ಆಗಿದ್ದಾವೆ. ಅದರಲ್ಲಿ ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಕೂಡ ಆಗಿದ್ದಾವೆ. ಬಾಕ್ಸ್ ಆಫೀಸ್ ತುಂಬ ರಾಯಲ್ ಆಗಿ ಕೂಡ ನಡೀತಾ ಇದೆ. ಈಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ರಾಯಲ್ ಆಗಿ ಆಗ್ತಾ ಇದೆ. ನಿನ್ನೆ ಈ ಒಂದು 10 ದಿವಸದಲ್ಲಿ ರಿಲೀಸ್ ಆಗಿರ್ತಕ್ಕಂಥ 2 ಬಿಗ್ ಸ್ಟಾರ್ಗಳ ಬಿಗ್ ಸಿನಿಮಾಗಳು ಕೂಡ. ಸೊ ಈ 2024-25 ಕೊಲಾಬ್ರೇಷನಲ್ಲಿ ಒಂದು ಸಿನಿಮಾ ಬರ್ತಾ ಇದೆ. ಅದು ಹೊಸ ವರ್ಷವನ್ನು ಶುಭಾರಂಭ ಮಾಡ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಅದೇ ರಾಯಲ್ ಸಿನಿಮಾ. 24-25 ಕೊಲಾಬ್ರೇಷನ್ ಯಾಕೆ ಹೇಳಿದೆ ಅಂತಂದರೆ 25ರಲ್ಲಿ ಬರ್ತಾ ಇರ್ತಕ್ಕಂಥ ಜನವರಿ 24ರ ಸಿನಿಮಾ. ಹಾಗಾಗಿ ಸೊ ಆ ಸಿನಿಮಾದ ನಿರ್ದೇಶಕರಾದಂಥ ದಿನಕರ್ ತೂಗುದೀಪ್ ಅವರಿದ್ದಾರೆ, ಸಕ್ಸಸ್ಫುಲ್ ಡೈರೆಕ್ಟರು. ಅವ್ರು ಮಾಡಿದಂಥ ಪ್ರೀವಿಯಸ್ 4 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್. ಈಗ ಅವರ 5ನೇ ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಬಗ್ಗೆ ಮಾತಾಡ್ಸೋಣ. ಸರ್, ರಾಯಲ್ ಸಿನಿಮಾ ನಿಮ್ಮ ಕರಿಯರಲ್ಲಿ ಎಷ್ಟು ಸ್ಪೆಷಲ್ ಸರ್? ಸರ್, ನನಗೆ ಎಲ್ಲ ಸಿನಿಮಾನೂ ಸ್ಪೆಷಲು ಸರ್. ಯಾವುದು ನಂದು ಜೊತೆಲಿ ನವಗ್ರಹ, ಸಾರಥಿ, ಲೈಫ್ ಜೊತೆ ಸೆಲ್ಫಿ ಯಾವುದನ್ನೂ ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡಿದಲ್ಲ. ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾಗಳು. ಸೊ ಅದೇ ಥರ ಈವನ್ ರಾಯಲು ಅಷ್ಟೇ ತುಂಬ ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಆ್ಯಂಡ್ ಒಂದೇ ತುಂಬ ಖುಷಿ ಕೊಡೋದು ಯಾವಾಗ ಅಂದರೆ ನಾವು ಆಸೆಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾನ ಜನನೂ ಅದೇ ಥರ ಅಕ್ಸೆಪ್ಟ್ ಮಾಡ್ಕೊಂಡಾಗ. ಸೊ ಈ ಸಿನಿಮಾನ ಮಾಡ್ಕೋತಾರೆ ಅನ್ನೋ ತುಂಬ ಭರವಸೆ ಇದೆ. ಆ್ಯಂಡ್ ಈಗ ಸಿನಿಮಾದು ಔಟ್ಪುಟ್ ಬಂದಿರೋದು ನೋಡಿದಾಗಲೂ ನಮಗೂ ಫುಲ್ ಟೀಮ್ಗೆ ತುಂಬ ಕಾನ್ಫಿಡೆನ್ಸ್ ಇದೆ. ತುಂಬ ಜಾಸ್ತಿ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಸ್ಪೆಂಡ್ ಮಾಡಿದ್ದಾರೆ. ಅದನ್ನು ರಿಕವರ್ ಆಗುತ್ತೋ ಇಲ್ವೋ ಅನ್ನೋ ಒಂದು ತುಂಬ ದೊಡ್ಡ ಕನ್ಫ್ಯೂಷನು ಡೈನಮ್ಮ ಇದೆ. ಸಿನಿಮಾ ರಿಲೀಸ್ ಆಗೋವರೆಗೂ ಇರುತ್ತೆ ಅದು. ಯಾಕಂದರೆ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಭಯ ಹೋಗ್ಬಿಡುತ್ತೆ ನಮಗೆ. ಸೊ ಆ್ಯಂಡ್ ಹೋಪ್ಸ್ ಇದೆ ಸರ್, ಜನ ಒಪ್ಕೋತಾರೆ. ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡದ ಜನ 100% ಯಾವಾಗಲೂ ಒಪ್ಕೊಳ್ತಾನೂ ಇರ್ತಾರೆ. ಟೈಟಲ್ ಅಷ್ಟೇ ರಾಯಲ್ ಆಗಿಲ್ಲ, ಅದರ ಫುಟೇಜ್ ಕೂಡ ತುಂಬ ರಾಯಲ್ ಆಗಿದೆ. ಈಗೇನು ಬಂದಿದ್ದಾವೆ ಸ್ಯಾಂಪಲ್ಸು ಎಲ್ಲ ಕೂಡ ತುಂಬ ರಿಚ್ ಆಗಿದೆ. ಸಾಂಗ್ಸ್ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದ್ದಾವೆ. ತುಂಬ ಲ್ಯಾವಿಶ್ನೆಸ್ ಎದ್ದು ಕಾಣಿಸುತ್ತೆ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ. ಸೊ ದಿನಕರ್ ತೂಗುದೀಪ್ ಅವ್ರಿಗೆ ಸಿನಿಮಾ ಹೊಸತಲ್ಲ, ಸಿನಿಮಾ ಇಂಡಸ್ಟ್ರಿ ಹೊಸತಲ್ಲ. ಸೊ ಈ ಹಿಂದೆ ದೊಡ್ಡ ಸ್ಟಾರ್ಗಳ ಜೊತೆನೂ ಸಿನಿಮಾ ಮಾಡಿದ್ದೀರಾ, ಈಗ ಹೊಸಬ್ರ ಜೊತೆನೂ ಸಿನಿಮಾ ಮಾಡ್ತಾ ಇದ್ದೀರಾ. ಏನು ಆ ಡಿಫ್ರೆನ್ಸ್ ಏನು ಅನಿಸ್ತು? ಏನಿಲ್ಲ, ಡಿಫ್ರೆನ್ಸ್ ಏನೂ ಇಲ್ಲ. ಅದೇ ಒಂದೇ ಏನು ಅಂದರೆ ದೊಡ್ಡ ಸ್ಟಾರ್ ಜೊತೆಲಿ ಮಾಡಬೇಕಾದ್ರೆ ನಾವು ಏನು ಸ್ಪೆಂಡ್ ಮಾಡ್ತೀವಿ ಅದು ರಿಕವರಿ ಮಾಡೋಕ್ಕಾಗುತ್ತೆ ಇಲ್ವೋ ಅನ್ನೋ ಒಂದು ಕ್ವಶನ್ ಬರಲ್ಲ. ಹೊಸೊಬ್ರ ಜೊತೆ ಮಾಡಿದಾಗ ಅದೊಂದು ಸ್ವಲ್ಪ ಇರುತ್ತೆ, ಇದು ರಿಕವರಿ ಆಗುತ್ತಾ ಇಲ್ವ ಅಂತ. ಬಟ್ ಒಂದು ಖುಷಿ ಏನು ಅಂದರೆ ನಮ್ಮ ವಿರಾಟ್ನ ನಾವೀಗೆಲ್ಲೇ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಕಿಸ್ಸು ತುಂಬ ಒಳ್ಳೆ ರೆಸ್ಪಾನ್ಸ್ ತೊಗೋತು. ಆ್ಯಂಡ್ ಒಳ್ಳೆ ರೀಚ್ ಇದೆ. ಅಂದರೆ ವಿರಾಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಜನ ರೆಡಿ ಇದ್ದಾರೆ. ಅಂದರೆ ಅವ್ರದ್ದು ಫಸ್ಟ್ ಸಿನಿಮಾಲಿ ಅದು ನಮಗೆ ಕಾಣಿಸಿದೆ. ಆ್ಯಂಡ್ ಒಳ್ಳೆ ಅವರು ವಿರಾಟ್ ಬಂದು ಅವ್ರದ್ದು ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು, ಇಲ್ಲ ಫೈಟ್ಸು, ಇಲ್ಲ ಡ್ಯಾನ್ಸು ಸೂಪರ್ಬಾಗಿ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ನನಗೂ ತುಂಬ ಖುಷಿ ಇದೆ ಅವ್ರ ಜೊತೆಲಿ ಸಿನಿಮಾ ಮಾಡಿದೆ. ಆ್ಯಂಡ್ ಈವನ್ ಸಂಜನಾ ಆನಂದು ಅಷ್ಟೇ, ಅವ್ರ ಎಕ್ಸ್ಪ್ರೆಷನ್ಸ್ ಆರ್ ಸೂಪರ್ಬ್. ಅಂದರೆ ಎಷ್ಟು ಚೆನ್ನಾಗಿ ಕೊಡ್ತಾರಪ್ಪ. ಅಂದರೆ ಒಬ್ಬ ಡೈರೆಕ್ಟ್ರಿಗೆ ತೃಪ್ತಿ ಆಗೋದು ಯಾವಾಗ ಅಂದರೆ ನಾವು ಅಂದ್ಕೊಂಡ್ರೆ ವಿಷನ್ ಅಲ್ಲಿ ರಿಫ್ಲೆಕ್ಟ್ ಆದಾಗ ಆರ್ಟಿಸ್ಟಿಂದ. ಸೊ ಅದು ತುಂಬ ಚೆನ್ನಾಗಾಗಿದೆ. ಆ್ಯಂಡ್ ರಾಯಲ್ದು ಒಂದೊಂದು ಫ್ರೇಮು, ಒಂದೊಂದು ಶಾರ್ಟು ನಾನು ಹೆಂಗೆ ವಿಜುವಲೈಸ್ ಮಾಡಿದೆ ಆ ಥರನೇ ತೆಗೆದಿದ್ದೀವಿ. ಆ್ಯಂಡ್ ಜನಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಭರವಸೆಲೇ ತೆಗೆದಿದ್ದೀನಿ. ನಂದು ವಿಷನ್ಸ್ ಎಲ್ಲನೂ ಅವರು ಇಷ್ಟಪಟ್ಟಿದ್ದಾರೆ. ಸೊ ಇದು ಇಷ್ಟಪಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ದಿನಕರ್ ಅವರಿಗೆ ತಮ್ಮದೇ ಹೋಮ್ ಪ್ರೊಡಕ್ಷನ್ ತೂಗುದೀಪ ಪ್ರೊಡಕ್ಷನ್ಸ್ ಇದೆ, ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಕೂಡ ಇದೆ. ಆದರೂ ಸಹ ಜಯಣ್ಣ ಫಿಲಮ್ಸು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಗೆ ಸಿನಿಮಾ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಅಲ್ಲಿಗೆ ಒಂದು ಕಡೆ ಪ್ರೊಡಕ್ಷನಿಂದನೂ ಸ್ವಲ್ಪ ರಿಲೀಫು, ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರದ್ದೇ ಇರೋದ್ರಿಂದ ನಿಮ್ಗೆ ಅದು ಅದೇ ಬೈ 1 get 1 ಫ್ರೀ ಥರ. ಇಲ್ಲ, ಅಂದರೆ ನಾನು ಮಾಡಿರೋ 4 ಸಿನಿಮಾಗಳಲ್ಲಿ 2 ಸಿನಿಮಾ ಅಷ್ಟೇ ನಾನು ಪ್ರೊಡ್ಯೂಸ್ ಮಾಡಿರೋದು ನಂದು ಪ್ರೊಡಕ್ಷನಲ್ಲಿ. ಇನ್ನು 2 ಸಿನಿಮಾ ಬೇರೆಯವ್ರು ಪ್ರೊಡ್ಯೂಸ್ ಮಾಡೋದು. ಈಗ ಸಾರಥಿ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು, ಲೈಫ್ ಜೊತೆ ಸೆಲ್ಫಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಹತ್ರ ಇಲ್ಲ, ನನ್ನದೇ ಬ್ಯಾನರ್ಗೆ ಮಾಡ್ಕೋಬೇಕು ಆ ಥರ ಇಲ್ಲ. ಆ್ಯಂಡ್ ನಮ್ಮ ಬ್ಯಾನರಲ್ಲಿ 4 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ 2 ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ವಿ, ಇನ್ನು 2 ಸಿನಿಮಾ ಬೇರೆ ಕವಿರಾಜು ಮತ್ತು MD ಶ್ರೀಧರ್ ಮಾಡಿದ್ರು. ಸೊ ಆ ಥರ ಏನಿಲ್ಲ, ನನ್ನ ಬ್ಯಾನರ್ಲಿ ನಾನೇ ಮಾಡಬೇಕು, ನಾನು ಬೇರೆ ಬ್ಯಾನರ್ಗೆ ಮಾಡಬಾರ್ದು, ಇಲ್ಲೋ ಬೇರೆ ಬ್ಯಾನರ್ ಅವ್ರು ಬೇರೆ ಡೈರೆಕ್ಟರ್ಗಳನ್ನ ನಮ್ಮ ಬ್ಯಾನರ್ಲಿ
ಮಾಡಿಸ್ಬಾರ್ದು ಅಂತಿಲ್ಲ. ಒಳ್ಳೆ ಕತೆ ಬಂದು ಅದು ಇಂಟ್ರೆಸ್ಟಿಂಗ್ ಆಗಿದ್ದು ನಮ್ಮನ್ನು ಕೂರಕ್ಕೆ ಬಿಡದೆ ಕೆಲಸ ಮಾಡೋ ಥರ ಮಾಡಿದ್ರೆ 100% ನಾನು ಮಾಡ್ತೀನಿ, ಪ್ರೊಡ್ಯೂಸು ಮಾಡ್ತೀನಿ, ಬೇರೆ ಬ್ಯಾನರಿಗೆ ಡೈರೆಕ್ಷನು ಮಾಡ್ತೀನಿ. ಸಿನಿಮಾ ಮಾಡೋದು ಈಸಿ ಇತ್ತೀಚಿನ ದಿನಗಳಲ್ಲಿ, ಅದನ್ನು ರೀಚ್ ಮಾಡಿಸೋದು ತುಂಬ ಕಷ್ಟ. ಆ ನಿಟ್ಟಿನಲ್ಲಿ ನೀವು ತುಂಬ ಲಾಂಗ್ ಬ್ಯಾಕಿಂದಾನೇ ಒಳ್ಳೆ ಪ್ರಮೋಷನ್ಸ್ ತುಂಬ ರಾಯಲ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಸಿನಿಮಾ ಇನ್ನು ಉಳಿದಂತೆ ಇನ್ನೊಂದು ತಿಂಗಳಿದೆ, ಸೊ ಏನೆಲ್ಲ ಪ್ಲ್ಯಾನ್ಸ್ ಇದೆ ಸರ್? ಅಲ್ಲ, ಜನಗಳಿಗೆ ರೀಚ್ ಆಗ್ತಾ ಇದೆ ಅಂತ ನೀವು ಹೇಳಿದ್ದು ಅದಕ್ಕೆ ಥ್ಯಾಂಕ್ಸ್ ನೀವುಗಳೇ. ಯಾಕಂದರೆ ನಿಮ್ಮ ಥ್ರೂನೇ ಹೋಗಿದ್ದು, ಮೀಡಿಯಾದಾಗಿರ್ಬೋದು, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಇವ್ರುಗಳೇ ನಮ್ಮನ್ನು ಜನಗಳಿಗೆ ರೀಚ್ ಮಾಡಿಸ್ತಾರೆ. ಯಾಕಂದ್ರೆ ಅದೊಂದೇ ದಾರಿ ಇರೋದು ನಮಗೂ, ನಾವೇನು ಮಾಡಿದ್ದೀವಿ ಅನ್ನೋದನ್ನ ಆಡಿಯನ್ಸ್ಗೆ ಹೇಳೋದು. ಸೊ ಅದಕ್ಕೆ ನಿಮ್ಗಳಿಗೆ ಥ್ಯಾಂಕ್ಸ್. ಆ್ಯಂಡ್ ಖುಷಿ ಇದೆ, ಚೆನ್ನಾಗಿ ರೀಚ್ ಆಗ್ತಾ ಇದೆ. ನಾವು ಇದುವರೆಗೂ ಬಿಟ್ಟಿರೋ ಕಂಟೆಂಟ್ಗಳಿಗೆ ರೆಸ್ಪಾನ್ಸ್ ನೋಡಿದಾಗ ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಸಾಂಗ್ಗಳು ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು ಅನ್ಕೋತೀವಿ, ಅದು ಬಿಟ್ಟ ಮೇಲೆ ನಾವು ಚೆನ್ನಾಗಿ ಮಾಡಿದ್ದೀವಿ ಇಲ್ವೋ ಜನ ಹೇಳ್ತಾರೆ. ಸೊ ಜನನೂ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ನಮ್ಮದು 3 ಸಾಂಗು ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ, ಖುಷಿ ಇದೆ. ಇನ್ನೂ 2 ಟ್ರಂಪ್ ಕಾರ್ಡ್ಗಳಿದೆ ಸಾಂಗ್ಗಳು, ಅದನ್ನು ನೆಕ್ಸ್ಟ್ ಬಿಡ್ತೀವಿ. ಆ್ಯಂಡ್ January 1ಗೆ ನಾನು ಮತ್ತು ವಿರಾಟು ಇಬ್ಬರು ಮೈಸೂರವರು ಆಗಿರೋದ್ರಿಂದ ರಾಯಲ್ ಟು ರಾಯಲ್ ಸಿಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಸೊ ನಾವು ನಮ್ಮದು ಜರ್ನಿ ಹೇಗಿತ್ತು ಮೈಸೂರಲ್ಲಿದ್ದಾಗ ಅನ್ನೋದ್ರ ಬಗ್ಗೆ ಎಲ್ಲ ಅಲ್ಲಿ ಸಾಕಷ್ಟು ಮಾತಾಡಿದ್ವಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ವಿ, ಒಂದಷ್ಟು ಹ್ಯೂಮರ್ಸು, ಒಬ್ರಿಗೊಬ್ರು ಕಾಲು ಎಳ್ಕೊಂಡಿದ್ದೀವಿ. ಸೊ ಅವೆಲ್ಲ ವಿಚಾರ ಅದರಲ್ಲಿದೆ. ಸೊ ಅದನ್ನು January 1 ಬಿಡ್ತೀವಿ, ನಿಮ್ಗಳಿಗೂ ಕೊಡ್ತೀವಿ. ಸೊ ನೀವು ಅದನ್ನ ನಿಮ್ಮ ಚಾನಲ್ ಥ್ರೂ ಜನಗಳಿಗೆ ರೀಚ್ ಮಾಡಿಸಿ. ಮತ್ತೊಂದು ವಿಚಾರ, ಎಷ್ಟು ಖುಷಿ ಇದೆ ಸರ್, ನ್ಯೂ ಇಯರ್ ನಿಮ್ಮ ಸಿನಿಮಾ ಮೂಲಕ ಶುರುವಾಗ್ತಿದೆ ಅಂತಕ್ಕಂಥದ್ದು. ಯಾಕಂದರೆ ಸಿನಿಮಾ ಕೂಡ ತುಂಬ ಪಾಸಿಟಿವ್ ಟೈಟಲ್ಲು, ರಾಯಲ್ ಅಂತ. ಇಲ್ಲ, ನಾವು January ಎಂಡಿಗೆ ಬರ್ತಾ ಇದ್ದೀವಿ. January 1st ವೀಕು, 2nd ವೀಕು ಬೇರೆ ಬೇರೆ ಸಿನಿಮಾಗಳಿದೆ. ಸೊ ಅವುಗಳು ಕನ್ನಡ ಇಂಡಸ್ಟ್ರಿಗಿಂದ ಬರೋ ಎಲ್ಲ ಸಿನಿಮಾ ಈ ವಿಚಾರದಲ್ಲಿ ಸ್ವಲ್ಪ ಸ್ವಾರ್ಥಿ ಸರ್. ನಮ್ಮ ಕನ್ನಡ ಸಿನಿಮಾ ಫಸ್ಟ್ ಗೆಲ್ಲಿ, ಬೇರೆ ಲ್ಯಾಂಗ್ವೇಜ್ದು ಸಿನಿಮಾಗಳು ಬರ್ತಾ ಇದೆ, ಚೆನ್ನಾಗಿದ್ರೆ ಅದು ಗೆಲ್ತವೆ. ಯಾಕಂದರೆ ನಮ್ಮ ಕರ್ನಾಟಕ ಜನತೆ ಎಲ್ಲ ಭಾಷೆಗಳನ್ನೂ ಒಳ್ಳೆ ಸಿನಿಮಾಗಳನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೊ ಫಸ್ಟ್ ನಮ್ಮ ಕನ್ನಡ ಗೆಲ್ಲಿ ಅಂತ ಆಸೆ ಪಡ್ತೀನಿ. ಸೊ ಅದಾದಮೇಲೆ ನಮ್ಮದು ಬರುತ್ತೆ. ಸೊ ಖುಷಿ ಇದೆ, ಇಯರ್ ಬಿಗಿನಿಂಗಲ್ಲಿ ಬರ್ತಾ ಇದ್ದೀವಿ. ಸೊ ಇದನ್ನು ಜನ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಸಕ್ಸಸ್ಸಿಂದ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಖುಷಿ ಆಗುತ್ತೆ. ಯಾಕಂದರೆ ಪ್ರೀವಿಯಸ್ ಇಯರೂ ಉಪ್ಪಿ ಸರ್ದು UI ಆ್ಯಂಡ್ ಸುದೀಪ್ ಸರ್ದು ಮ್ಯಾಕ್ಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ತುಂಬ ಖುಷಿ ಇದೆ, ತುಂಬ ಒಳ್ಳೆ ಶೋಸ್ಗಳು, ತುಂಬ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದೇ ಥರ ನಮ್ಮ ಸಿನಿಮಾನೂ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ರೀಸೆಂಟ್ ರಿಲೀಸ್ ಆದಂಥ 2 ದೊಡ್ಡ ಸಿನಿಮಾಗಳನ್ನ ನೀವೇನೋ ನೋಡೋ ಪ್ರಯತ್ನ ಮಾಡಿದ್ರೆ ಸರ್? ಯಾಕಂದರೆ ನೀವು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದೀರಾ, ಸಿನಿಮಾ ರೆಡಿ ಮಾಡ್ತಾ ಇರ್ತೀರಾ. UI ನೋಡಿದೆ ಸರ್, ನಾನು ನನ್ನ ವೈಫು ಎಲ್ಲ ಹೋಗಿ ನೋಡಿದ್ವಿ. ಮ್ಯಾಕ್ಸ್ ಸಿನಿಮಾ ಇನ್ನೂ ನೋಡೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಕೆಲಸಗಳು ಮತ್ತು ಪ್ರಮೋಷನ್ಸ್ ಎಲ್ಲ ಶುರು ಆಗಿರೋದ್ರಿಂದ ಖಂಡಿತ ಅದನ್ನು ನೋಡ್ತೀನಿ ಸರ್. ಆ್ಯಂಡ್ UI ತುಂಬ ಖುಷಿ ಆಯಿತು. ಯಾಕಂದರೆ ಬೀಯಿಂಗ್ ಎ ಡೈರೆಕ್ಟ್ರು, ನಾವೆಲ್ಲ ಡೈರೆಕ್ಟ್ರುಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪುಟ್ಟಣ್ಣ ಕಣಗಾಲ್ ಆ ಥರ ಲಿಸ್ಟಲ್ಲಿ ಉಪ್ಪಿ ಸರು ಸೇರ್ತಾರೆ. ಸೊ ಅವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಅವ್ರ ವರ್ಕ್ಗಳನ್ನ ನೋಡಿಕೊಂಡು ನಾವು ಡೈರೆಕ್ಟ್ರ್ ಆಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು. ಖುಷಿ ಆಯಿತು, ತುಂಬ ಖುಷಿ ಆಯ್ತು ನಂಗೆ ಅವ್ರ ಸಿನಿಮಾ ನೋಡಿ. ಅಂದರೆ ತುಂಬ ಎಲ್ಲ ಸಿನಿಮಾಗಳು ಅವರು ಸುತ್ತಿ ಬಳಸಿ ಹೇಳೋರು, ಇದ್ರಲ್ಲಿ ಸ್ಟ್ರೇಟಾಗಿ ಹೇಳಿದ್ದಾರೆ ಎಲ್ಲನೂ ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಯ್ತದೆ. ಅಫ್ಕೋರ್ಸ್ ನೀವು ಒಳ್ಳೆ ಮಾತನ್ನ ಹೇಳಿದ್ರಿ. ರೀಸೆಂಟಾಗಿ ರಿಷಬ್ ಶೆಟ್ಟರು ರಾಣ ದಗಬಾಟಿ ಶೋ ಅಲ್ಲೂ ಒಂದು ಮಾತು ಹೇಳ್ತಾ ಇದ್ರು, ಅವರೊಂಥರ ನಮಗೆ ದ್ರೋಣಾಚಾರ್ಯ ಇದ್ದಂಗೆ, ನಾನು ಏಕಲವ್ಯ ಇದ್ದಂಗೆ, ದೂರದಿಂದ ನೋಡಿ ಕಲ್ತಿದ್ದೀನಿ ಅವರಿಂದ ತುಂಬ ವಿಚಾರಗಳು ಅಂತ. ಹೌದೌದು, ಯಾಕಂದರೆ ದರ್ಶನ್ ಜೊತೆಲಿ ಅವರು ಅನಾಥರು ಸಿನಿಮಾ ಮಾಡಿದಾಗ ಅದರದ್ದು ಪ್ರೊಜೆಕ್ಷನ್ ಇತ್ತು ರೇಣುಕಾಂಬಲ್ಲಿ. ಸೊ ಆ ಟೈಮಲ್ಲಿ ನಂದು ಜೊತೆಲಿ ರಿಲೀಸ್ ಆಗಿತ್ತು. ಸೊ ಆಗ ಉಪ್ಪಿ ಸರ್ ಬಂದಿದ್ದರು. ಅಂದರೆ ನನ್ನ ಮುಖಪರಿಚಯ ಜಾಸ್ತಿ ಇರಲಿಲ್ಲ ಅವ್ರಿಗೆ. ದರ್ಶನ್ ಇಂಟ್ರೊಡ್ಯೂಸ್ ಸರ್ ಗೊತ್ತ್ರಿ ರೀ ನಮ್ಮ ಜೊತೆಲಿ ಡೈರೆಕ್ಟ್ರು ಅಂದರು. ಖುಷಿ ಆಗೋಯ್ತು ನನಗೆ, ನಾನು ಅವ್ರನ್ನ ಮೀಟೇ ಮಾಡಿರಲಿಲ್ಲ, ಬಟ್ ಅವರು ನಂದು ವರ್ಕ್ನ ನೋಡಿದಾರಲ್ಲ ಅಂತ. ಆಗ ಅವ್ರು ಅದೇ ಹೇಳಿದ್ದು, ದರ್ಶನ್ ನೀವು ಇರಿ, ನಾವು ಡೈರೆಕ್ಟ್ರುಗಳು ಒಂದು ನಿಮಿಷ ಮಾತಾಡ್ಕೊ ಬರ್ತೀವಿ, ಬಂದಿದ್ದೀನಿ ಒಂದು ದಮ್ಮೊಡೆ ನಾನು ಸೈಡಿಗೆ ಕರ್ಕೊಂಡೋಗಿ. ಸೊ ಇಬ್ಬರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಹೆಂಗೆ ಆಲೋಚನೆ ಮಾಡಿದ್ರಿ ನೀವು? ನನಗೆ ಏನು ಉಪ್ಪಿ ಸರ್ ಹಿಂಗೆ ಕೇಳ್ತಾವ್ರಲ್ಲ, ಅವ್ರ ಕೆಲಸ ನೋಡಿ ನಾವು ಕಲ್ತಿದ್ದು, ಇದು ಸ್ಕ್ರೀನ್ ಪ್ಲೇ ಹೆಂಗೆ ಐಡಿಯಾ ಬಂತು ನಿಮ್ಗೆ ಅಂತಲ್ಲ. ಸರ್ ಏನು ಸರ್ ತಮಾಷೆ ಮಾಡೋದು, ನಿಮ್ಗಳು ನೋಡಿ ಕಲ್ತವ್ರು ನಾವು, ನೀವೇನು ಸರ್ ಹಿಂಗೆ ಹೇಳಿದ್ರು? ಇಲ್ಲ ಗುರುವೇ, ಒಬ್ಬೊಬ್ರದ್ದು ಒಂದು ವ್ಯೂ ಇರುತ್ತೆ, ನೀವು ತುಂಬ ಚೆನ್ನಾಗಿ ಆ ಕಥೆನ ತುಂಬ ಸಿಂಪಲ್ ಆಗಿರೋಕಂದ್ರೆ ತುಂಬ ಯೂನಿಕಾಗಿ ಪ್ರೆಸೆಂಟ್ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ಯಾವಾಗಾರ ಫ್ರೀ ಇದ್ದಾಗ ಬನ್ನಿ, ಕತೆ ಗೀತೆ ಇದ್ದರೆ ಡಿಸ್ಕಸ್ ಮಾಡೋಣ ಅಂತೆಲ್ಲ. ಸೊ ಖುಷಿ ಆಯಿತು, ಅಂದರೆ ಅಂಥ ಲೆಜೆಂಡ್ ಜೊತೆಲಿ ನಾವು ನಮ್ಮ ಕಥೆನ ಡಿಸ್ಕಸ್ ಮಾಡೋಣ ಅಂತ ಅವರೇ ಇನ್ವೈಟ್ ಮಾಡಿದಾಗ. ಸೊ ಅದೊಂದು ಒಳ್ಳೆ ಬಾಂಡಿಂಗ್ ಇದೆ ಆವಾಗಿಂದನೂ, ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಉಪ್ಪಿ ಸರ್ ಜೊತೆಲಿ ಒಳ್ಳೆ ಬಾಂಡಿಂಗ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.